ಮಾಡಿ ಮಾಡಿ ಪ್ರೇಮ ಋಷಿಯಾದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವರದ ಸಂಚಾರಿ 5G5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಏನು ತಿಳಿಸಿದೆ ಅಂತಂದರೆ ಏಕಾತ ಬಿಕಾತ ಇವೆರಡರ ವ್ಯತ್ಯಾಸವೇನು, ಎರಡರ ಅರ್ಥಪೂರ್ಣ ಏನು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದೆ. ಮತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಊರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಾವ ರೀತಿ ಅರ್ಜಿ ಬರೀಬೇಕು ಜಿಲ್ಲಾಧಿಕಾರಿಗಳಿಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ವರದ ಸಂಚಾರಿ 5G5 ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ತೋರಿಸಲು ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಂತಂದರೆ, ನಮ್ಮ ಒಂದು ಮೂರೇ ಜಾಸ್ತಿ ಇಲ್ಲ, ಮೂರೇ ಅಡಿಕೆ ಮರಗಳಿದ್ದಾವೆ. ಆ ಅಡಿಕೆ ಮರದಲ್ಲಿ 2 ಕಾಯಿ ಬಿಡುತ್ತೆ, ಇನ್ನೊಂದು ಅಡಿಕೆ ಮರದಲ್ಲಿ ಒಂಬಳೆ ಬಿಡುತ್ತೆ, ಕಾಯಿ ಬಿಡಲ್ಲ. ಅದು ಏನು ಸಮಸ್ಯೆ ಅನ್ನೋದು ಇವತ್ತಿನವರೆಗೂ ಗೊತ್ತಾಗಿಲ್ಲ ಏನು ಅಂತ. ಒಂದ್ಸಲಿ ಆ ಮರ ತೋರಿಸ್ತೀನಿ, ಒಂದ್ಸಲ ನೀವು ನೋಡ್ಕೊಂಡ್ಬಿಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದೆ 3 ಅಡಿಕೆ ಮರ ಇದ್ದಾವೆ ಅಂತ. ನೋಡಿ, ಇವೇ 3 ಅಡಿಕೆ ಮರ. 2ರಲ್ಲಿ ಅಡಿಕೆ ಬಿಟ್ಟಿದ್ದಾವೆ, ನೋಡಿ ಕಾಯಿ ಬಿಟ್ಟಿದ್ದಾವೆ, ಅಡಿಕೆ ನೋಡ್ತಾ ಇರ್ಬೋದು. ನೋಡಿ, ಬಿಟ್ಟಿದ್ದಾವೆ 2 ಮರದಲ್ಲೂ. ಈ ಒಂದು ಮರದಲ್ಲಿ ಬಿಡ್ತಾ ಇಲ್ಲ. ನೋಡಿ, ಒಂಬಳೆ ಯಾವ ರೀತಿ ಒಣಗೋಗಿದ್ದಾವೆ. ಒಂಬಳೆ ಕೂಡ ಹಳ್ಳಿದೆ, ಆದರೆ ಕಾಯಿ ಬಿಡ್ತಾ ಇಲ್ಲ. ಇದಕ್ಕೆ ಸಮಸ್ಯೆ ಏನು ಅಂತ ಇದುವರೆಗೂ ಅರ್ಥ ಆಗಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಇದಕ್ಕೊಂದು ಸೊಲ್ಯೂಷನ್ ಹೇಳಿ ದಯವಿಟ್ಟು. ನೋಡಿ, ಈ 2 ಮರದಲ್ಲೂ ಬಿಟ್ಟಿದ್ದಾವೆ ಕಾಯಿ. ನೋಡಿ, ನೋಡ್ತಾ ಇರ್ಬೋದು, ಈ 2 ಮರದಲ್ಲೂ ಕಾಯಿ ಬಿಟ್ಟಿದ್ದಾವೆ, ಈ ಒಂದು ಮರದಲ್ಲಿ ಬಿಟ್ಟಿಲ್ಲ. ನೋಡಿ, ನೀವು ನೋಡ್ತಾ ಇರ್ಬೋದು. ನೋಡಿ, ಇದೇ ಮರ, ಇದರಲ್ಲಿ ಕಾಯಿ ಬಿಡ್ತಾ ಇಲ್ಲ. ದಯವಿಟ್ಟು ರೈತರು ಯಾರು ನೋಡ್ತಾ ಇದ್ರೆ, ರೈತರು ಯಾರಾದರೂ ನೋಡ್ತಾ ಇದ್ರೆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳಿ ಅಂತ ಹೇಳ್ತಾ, ನೋಡೋಣ ಸ್ನೇಹಿತರೆ ಯಾವ ರೀತಿ ಇದೆ ಮರ ಅನ್ನೋದನ್ನು. ದಯವಿಟ್ಟು ಯಾರಾದರೂ ರೈತರು ನೋಡ್ತಾ ಇದ್ರೆ ದಯವಿಟ್ಟು ಇದಕ್ಕೊಂದು ಒಂದು ಪರಿಹಾರ ನೀವು ಹೇಳಲೇಬೇಕು. ಯಾಕಂದರೆ ಮರ ಅಷ್ಟು ದೊಡ್ಡದಾಗಿದೆ, ಆದರೆ ಒಂಬಳೆ ಬಿಡ್ತಾ ಇದೆ, ಕಾಯಿ ಬಿಡ್ತಿಲ್ಲ ಅಂತ ಒಂದೇ ಪ್ರಾಬ್ಲಮ್ ಆಗಿರುತ್ತೆ. ದಯವಿಟ್ಟು ದೊಡ್ಡದಾಗಿ ಎಕರೆಗಟ್ಟಲೆ ರೈತರು ಯಾರಾದರೂ ಅಡಿಕೆ ಮರ ಮಡಗಿದ್ರೆ ನಮ್ಮೊಂದು ಸಣ್ಣ ಮರಕ್ಕೆ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳಿ ಅಂತ ಹೇಳ್ತಾ, ನಿಮ್ಮ ಊರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಾವ ರೀತಿ ಅರ್ಜಿ ಬರೀಬೇಕು ಮತ್ತು ಜಿಲ್ಲಾಧಿಕಾರಿಗಳಿಗೆ ಯಾವ ರೀತಿ ಅರ್ಜಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೋಡ್ಕೊಂಬನ್ನಿ. ನಿಮ್ಮ ಊರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ತೆರೆಯಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಕೋರಿ ಒಂದು ಮನವಿ ಪತ್ರ. ಇವರಿಂದ ಗ್ರಾಮಸ್ಥರು, ನಿಮ್ಮ ಊರಿನ ಹೆಸರು, ತಾಲೂಕು ಯಾವುದು, ಜಿಲ್ಲೆ ಯಾವುದು, ಇವರಿಗೆ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಯಾವುದು, ಜಿಲ್ಲೆ ಯಾವುದು. ಮಾನ್ಯರೇ, ವಿಷಯ: ನಮ್ಮ ಊರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ತೆರೆಯಬೇಕೆಂದು ಮನವಿ ಪತ್ರ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಹಳ್ಳಿಯಲ್ಲಿ ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲದ ಕಾರಣ ಅನಾರೋಗ್ಯದಿಂದ ಬಳಲುತ್ತಿರುವ ಹಳ್ಳಿಯ ಜನರು ಸುಮಾರು 20-30 ಕಿಲೋಮೀಟರ್ ದೂರದ ಪಟ್ಟಣಕ್ಕೆ ಹೋಗಬೇಕಾಗುತ್ತಿದೆ. ಆದ್ದರಿಂದ ನಮ್ಮ ಊರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ತೆರೆಯಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ತಮ್ಮ ವಿಶ್ವಾಸಿಗಳು ಹಾಗೂ ಗ್ರಾಮಸ್ಥರು. ದಿನಾಂಕ, ಸ್ಥಳ, ಅರ್ಜಿ ಯಾರ್ಯಾರು ಕೊಡ್ತಾ ಇದ್ದೀರಾ ಅವರೆಲ್ಲದೂ ಕೂಡ ಸಿಗ್ನೇಚರ್ ಇರಬೇಕು. ನೋಡೋದಲ್ಲ ಸ್ನೇಹಿತರೆ, ಯಾವ ರೀತಿ ಅರ್ಜಿ ಬರೀಬೇಕು ಜಿಲ್ಲಾಧಿಕಾರಿಗಳಿಗೆ ಅನ್ನೋದನ್ನು. ಮತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೊಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದರೆ ಒಂದು ಲೈಕ್ ಕೊಡಿ. ನಮ್ಮ ಒಂದು ಪೇಜ್ನ ಫಾಲೋ ಮಾಡಿ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬೇರೆ ಬೇರೆ ರೀತಿಯ ಇನ್ಫಾರ್ಮೇಷನ್ ವೀಡಿಯೋಸ್ ಬರ್ತಾ ಇರುತ್ತೆ. ಇದೇ ರೀತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ವರದ ಸಂಚಾರಿ 5G5 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.